ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಕರ್ನಾಟಕ PGCET M.Pharm ಮತ್ತು PharmD 2025-26ನೇ ಸಾಲಿನ ಎಕ್ಸಾಮ್ ಬಗ್ಗೆ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ 2024 ಮತ್ತು 2025 ಎಕ್ಸಾಮು ಈಗ ರೀಸೆಂಟಾಗಿ ಫೆಬ್ರವರಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಪ್ರೊಸೆಸ್ಸು ಫೆಬ್ರವರಿಯಲ್ಲಿ ಮುಗ್ದಿದೆ. ಎಲ್ಲರೂ ಕೂಡ PGCET ಸೀಟ್ ತಗೊಂಡು ಎಷ್ಟೊಂದು ಜನ ಕಾಲೇಜ್ಗೆ ಜಾಯ್ನ್ ಆದರು. ಅವ್ರಿಗೆ ಆಲ್ರೆಡಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿ 3-4 ಮಂತ್ಸ್ ಆಯಿತು. ಈಗ ಕ್ವಶನ್ ಬಂದು ಏನು ಅಂತಂದರೆ 2025 ಮತ್ತು 26ನೇ ಸಾಲಿಂದು ಯಾವಾಗ ಎಕ್ಸಾಮ್ ಇರುತ್ತೆ ಅಂತ. ನೀವು ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿದ್ರಿ, ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕಿದ್ರಿ. ಯಾವಾಗ ಇರ್ಬೋದು 2025 ಮತ್ತು 26 PGCET ಎಕ್ಸಾಮು. ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವುದೇ ರೀತಿ ಇಂಪಾರ್ಟೆಂಟ್ ನೋಟ್ಸ್ ಇರುತ್ತೆ, ಯಾವುದಾದ್ರು ಟಾಪಿಕ್ಸ್ ಇರುತ್ತೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾ, ಈ ರೀತಿ ನಿಮಗೆ ಎಷ್ಟೊಂದು ಡೌಟ್ ಇತ್ತು. ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ನಾನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಯೂಶ್ವಲಿ PGCET ಎಕ್ಸಾಮ್ ನಡೆಯೋದು ಯಾವಾಗಲೂ 4th ಇಯರ್ B.Pharmacy ಅವರು 8ನೇ ಸೆಮ್ಮಲ್ಲಿರುವಾಗ, ಅದು ಆಗಸ್ಟ್ ಅಥವಾ ಆಗಸ್ಟ್ ಮೇಲೆ ಅಕ್ಟೋಬರ್, ಸೆಪ್ಟೆಂಬರ್ ಅಥವಾ ನವಂಬರು ಅಥವಾ ಡಿಸೆಂಬರ್ ಈ ಥರ ನಡೆಯುತ್ತೆ. ಒಂದೊಂದ್ಸಲಿ 8ನೇ ಸೆಮಿಸ್ಟರ್ ಎಕ್ಸಾಮ್ ಮುಗ್ದಾದ್ಮೇಲೂ ಕೂಡ ನಡೆದಿದೆ. ಅವಾಗ ಅವರು ಫ್ರೀಯಲ್ಲಿ ಇರ್ತಾರೆ. ಅವಾಗ ನಡೆದು ಕೂಡ ಆಮೇಲೆ ಅವರು ಕಾಲೇಜಿಗೆ ಲೇಟಾಗಿ ಕೂಡ ಜಾಯ್ನ್ ಆಗಿದ್ದಾರೆ. ಹಿಂದೆ ಎಲ್ಲ ಆ ರೀತಿನೇ ಆಗಿದೆ. ಬಟ್ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಲಾಸ್ಟ್ ಇಯರ್ CET ಎಕ್ಸಾಮ್ ನಡಿಬೇಕಾದ್ರೆ KE ಅವರು ಏನು ಮಾಡಿದ್ರು ಅಂತಂತಂದ್ರೆ, ನೆಕ್ಸ್ಟ್ ಇಯರ್ಗೂ ಕೂಡ ಯಾವಾಗ CET ಎಕ್ಸಾಮ್ ಇರ್ಬೋದು ಅಂತ ಅಪ್ರಾಕ್ಸಿಮೇಟ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಆ ರಿಲೀಸ್ ಡೇಟ್ ಪ್ರಕಾರ ನಾನು ಯಾವುದು ಡೇಟ್ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇದು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೋಡಿ ದಿನಾಂಕ 16/1/2025 ಜನವರಿ 16ನೇ ತಾರೀಕು ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದು. ಈ ನೋಟಿಫಿಕೇಶನ್ ಅವರು ಏನೇನು ಹೇಳಿದ್ರು ಅಂತಂದ್ರೆ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಫಾರ್ ಅಡ್ಮಿಷನ್ ಟು ಗೋ UG ಅಂಡ್ PG ಕೋರ್ಸಸ್ 2025. 2025ರಲ್ಲಿ UG ಕೋರ್ಸಸ್ಗೆ ಮತ್ತು PG ಕೋರ್ಸಸ್ಗೆ ಎಕ್ಸಾಮ್ಗೆ ಯಾವಾಗ ಇರುತ್ತೆ ಅಂತ ಅವರು ಈ ನೋಟಿಫಿಕೇಶನ್ ಬಿಟ್ಟಿದ್ರು. ಈಗ ಆಲ್ರೆಡಿ ನಮ್ಗೆಲ್ಲರೂ ಗೊತ್ತಿರೋಂಗೆ CET PUC ಅವ್ರಿಗೆ ಆದಮೇಲೆ CET ನಡೆಯುತ್ತಲ್ಲ, ಅದು ಕೂಡ ಜನವರಿಯಲ್ಲಿ ಕಂಪ್ಲೀಟ್ ಆಗಿದೆ. ಮತ್ತು DCET ಅವ್ರಿಗೂ ಕೂಡ ಆಗಿದೆ. ಇವಾಗ ಇದೇ ತಿಂಗಳು, ಹಂಗಂದ್ರೆ ಏಪ್ರಿಲ್ 24ರಿಂದ ಮೇ 5ವರೆಗೂ ಟೈಮ್ ಇದೆ ಹಾಕೊಳ್ಳೋಕ್ಕೆ, ಅಪ್ಲಿಕೇಶನ್ ಹಾಕೋಕ್ಕೆ. ನೆಕ್ಸ್ಟ್ ಬಂದು ನೋಡಿ PGCET 2025 ME M.Tech M ಆರ್ಕಿಟೆಕ್ಚರ್. ಅವ್ರಿಗೂ ಕೂಡ ಏಪ್ರಿಲ್ 24ರಿಂದ ಮೇ 10ವರೆಗೂ ಟೈಮ್ ಇದೆ ಅಪ್ಲೈ ಮಾಡೋಕ್ಕೆ. ಡೇಟ್ ಆಫ್ ಎಕ್ಸಾಮ್ ಬಂದು 31/5/2025 ಇದೆ. ಸಮಯ ಇಲ್ಲೂ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ M.Tech ಮತ್ತು ME MBA ಎಲ್ಲ ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ M.Pharm ಮಾತ್ರ ಇನ್ನೂ ಬಿಟ್ಟಿಲ್ಲ. ನೋಡಿ ಇಲ್ಲಿ M.Pharm ಮತ್ತು PharmDಗೆ ಅವ್ರು ಡೇಟ್ ಮೆನ್ಷನ್ ಮಾಡಿರೋ ಪ್ರಕಾರ ಅರ್ಜಿ ಸಲ್ಲಿಸುವ ಅವಧಿ 24/4/2025ರಿಂದ 10/5/2025. ಹಂಗಂದ್ರೆ ಈಗ ಇವತ್ತು ಆಲ್ರೆಡಿ 27th, ಈಗ ಆಲ್ರೆಡಿ 3 ಡೇಸ್ ಆಗಿದೆ. ಅದು ಮೇ 10ನೇ ತಾರೀಕುವರೆಗೂ ಇರಬೇಕಿತ್ತು. ಬಟ್ ನಾವು ವೆಬ್ಸೈಟಲ್ಲಿ ಹೋಗಿ ಕೂಡ ನೋಡ್ಬೋದು, ಅವ್ರು ಇನ್ನೂ ಅಪ್ಲಿಕೇಶನ್ ಯಾವುದೇ ರೀತಿ ಬಿಟ್ಟಿಲ್ಲ. ಅದರಿಂದ ನಾವು ಏನು ಅನ್ಕೋಬೋದು ಅಂತಂದರೆ, ಇನ್ನೂ ಡಿಲೇನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಡಿಲೇ ಆಗುತ್ತೆ. ಇಷ್ಟು ಬೇಗ ಬಿಡೋ ಡೌಟ್ ಇದೆ. ಇಲ್ಲಿ ಹೇಳಿದ್ದಾರೆ, ಬಟ್ ಅವ್ರು ಬಿಡೋ ಡೌಟ್ ಇದೆ. 24/4/2025ರಿಂದ 10/5/2025, ಅಂದರೆ ಮೇ 10ನೇ ತಾರೀಕುವರೆಗೂ ಟೈಮ್ ಇದೆ. ಅವಾಗವಾಗ ವೆಬ್ಸೈಟ್ನ ಚೆಕ್ ಮಾಡ್ತೀರಿ. ನೋಡಿ, ಎಕ್ಸಾಮ್ ಡೇಟ್ 22/6/2025. ಜೂನ್ 22ಕ್ಕೆ ಎಕ್ಸಾಮ್ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ, 10:30ರಿಂದ 12 ಗಂಟೆ. ನೋಡಿ M.Pharm ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಇಲ್ಲ ಮಾಡ್ದೇನೂ ಇರ್ಬೋದು. ಇನ್ನೂ ಕೂಡ ಡಿಲೇ ಆಗ್ಬೋದು. ಯಾವುದಕ್ಕೂ ಕೂಡ ಅಭ್ಯರ್ಥಿಗಳು ಅಥವಾ ಸ್ಟೂಡೆಂಟ್ಸ್ಗಳು ಈಗಿನಿಂದನೇ ರೆಡಿ ಮಾಡ್ಕೊಳ್ತಾ ಬನ್ನಿ, ಪ್ರಿಪೇರ್ ಆಗ್ತಾ ಬನ್ನಿ ಎಕ್ಸಾಮಿಗೆ. ಅವರು ಸಡನ್ ಆಗಿ ಕೂಡ ಇರ್ಬೋದು ಅಥವಾ ಲೇಟ್ ಕೂಡ ಆಗ್ಬೋದು. ನನ್ನ ಸಜೆಷನ್ ಏನು ಅಂತಂದರೆ, ಇವಾಗಿಂದನೇ ಒಂದು ಸ್ವಲ್ಪನಾದರೂ ನೋಡಿಕೊಂಡು ಪ್ರಿಪೇರ್ ಮಾಡ್ಕೊ ಬನ್ನಿ. ಆದಷ್ಟು ಬೇಗ ರಿಲೀಸ್ ಆದರೂ ಕೂಡ ನಾನು ಅಪ್ಡೇಟ್ ಈ ಚಾನಲ್ ಮುಖಾಂತರ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್ ಫಾರ್ ಆಲ್ PGCET M.Pharm ಮತ್ತು PharmD ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯೂಟ್ಯೂಬ್ನ ಫಾಲೋ ಮಾಡಿ. ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜಾಯ್ನ್ ಆಗಿ. ಜೊತೆಗೆ ನಿಮ್ಮ ಯಾವ್ದಾರ ಫ್ರೆಂಡ್ಸಿಗೆ CET ಎಕ್ಸಾಮ್ ಬರೆಯೋರಿಗೆ, ಅವ್ರಿಗೇನಾರ ಈ ಗ್ರೂಪ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಎವ್ರಿವನ್.